ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಹೇಗೆ ನೀವು ನಿಮ್ಮ ಮೊಬೈಲ್ ಮೂಲಕವೇ ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡುವುದಂತ ನೋಡೋಣ. ಸೊ ಮೊದಲನೇದಾಗಿ ಈ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕಲು ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ನೋಡೋದಾದರೆ ಈ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಓಕೆ, ಆಮೇಲೆ ಈಗ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್, ಹಾಗೆ ಇಮೇಲ್ ಐ ಡಿ, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ. ಅದರ ಸೈಜ್ ಎಷ್ಟು ಇರಬೇಕಪ್ಪ ಅಂತಂದರೆ ಲೆಸ್ ದೆನ್ 50 KB, 50 KB ಕಡಿಮೆ ಸೈಜ್ ಇರುವಂತಹ ಫೋಟೋ. ಹಾಗೆ ಸಿಗ್ನೇಚರ್, ಅದು ಸಹ ಲೆಸ್ ದೆನ್ 50 KB. ಆಮೇಲೆ ಆಧಾರ್ ಕಾರ್ಡ್ PDF ಅಂತಂದರೆ ಮುಂದೆ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಇರುವಂಥದ್ದು ಎರಡೂ ಸೈಡನ್ನು ಮರ್ಜ್ ಮಾಡಿ ಅದು PDF ಮಾಡಿರಬೇಕು. ಸೊ ಅದರ ಸೈಜ್ ನೋಡೋದಾದರೆ ಲೆಸ್ ದೆನ್ 300 KB. ಓಕೆ, ಸೊ ನಿಮಗೆ ಈ ಒಂದು ಸೈಜನ್ನು ಹೇಗೆ ರೆಡ್ಯೂಸ್ ಮಾಡುವುದು ಅಂತ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಹೇಗೆ ನೀವೊಂದು ಯಾವುದೇ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು ಅಥವಾ PDF ಆಗಿರ್ಬೋದು, ಅದರ ಸೈಜನ್ನು ಹೇಗೆ ಕಡಿಮೆ ಮಾಡುವುದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಇದೆಲ್ಲ ಈ ಒಂದು ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಈಗ ಹೇಗೆ ಒಂದು ಅಪ್ಲಿಕೇಶನನ್ನು ಹಾಕೋದಂತ ನೋಡೋಣ. ಸೊ ಮೊದಲನೇದಾಗಿ ಈಗ ನಾನು ಓಪನ್ ಮಾಡಿರುವ ಹಾಗೆ ಗೂಗಲ್ ಬ್ರೌಸರ್ ಆಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ NSDL ಪ್ಯಾನ್ ಕಾರ್ಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸರ್ಚ್ ಮಾಡಿದ್ಮೇಲೆ ಆಮೇಲೆ ಇನ್ನೊಂದು, ನೀವೇನಾದರೂ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ಈ ಬಲಗಡೆ ಮೇಲ್ಗಡೆ ಇರುವಂತಹ ಈ ಒಂದು 3 ಡಾಟ್ ಇರುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿರುವಂತಹ ಈ ಒಂದು ಡೆಸ್ಕ್ಟಾಪ್ ಸೈಟನ್ನು ಈ ಒಂದು ಚೆಕ್ ಬಾಕ್ಸ್ ರೈಟ್ ಮಾಡುವ ಮುಖಾಂತರ ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಆದ ನಂತರ ಇಲ್ಲಿ ನಿಮಗೆ ಮೊದಲನೇ ಒಂದು ವೆಬ್ಸೈಟ್ ಕಾಣ್ತಾ ಇದೆ ನೋಡಿ. ಒಂದು ನಿಮಿಷ, ಇಲ್ಲಿ ಕಾಣ್ತಿರುವಂತಹ ಮೊದಲನೇ ಲಿಂಕ್ ಏನು ಕಾಣ್ತಿದೆ ನೋಡಿ, ಪ್ರೋಟೀನ್ ಅನ್ನುವಂಥದ್ದು www.onlineservices.proteintech.in ಅಂತ ಹೇಳಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಇದೆ. ಓಕೆ, ಸೊ ನಾವೀಗ ಹೊಸದಾಗಿ ಪ್ಯಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕುತ್ತಿರೋದರಿಂದ ಇಲ್ಲಿ ಕಾಣ್ತಿರುವಂತಹ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವು ಆಲ್ರೆಡಿ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ದೀರಾ, ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದನ್ನು ಮತ್ತೆ ರೆಸ್ಯೂಮ್ ಮಾಡಬೇಕು, ಇನ್ನೊಮ್ಮೆ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಇಲ್ಲಿ ಕಾಣ್ತಿರುವಂತಹ ರೆಸ್ಯೂಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಓಕೆ, ಆಮೇಲೆ ಒಂದು ಟೋಕನ್ ನಂಬರ್ ಬಂದಿರುತ್ತೆ ನಿಮಗೆ, ಆ ಟೋಕನ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಹಾಗೆ ಅಪ್ಲಿಕೇಶನ್ ಹಾಕುತ್ತಿರುವಾಗಂತ ಕೊಟ್ಟಿರುವಂತಹ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಬೇಕು. ಹಾಗೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಈಗ ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕುತ್ತಿರೋದರಿಂದ ನಾನು ಏನು ಮಾಡ್ತೇನೆ, ಇಲ್ಲಿ ಕಾಣ್ತಿರುವಂತಹ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟ್ ಪ್ಯಾನ್ ಅಪ್ಲಿಕೇಶನ್ ಟೈಪ್ ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಪ್ಲೀಸ್ ಸೆಲೆಕ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನ್ಯೂ ಅಪ್ಲಿಕೇಶನ್ ಹಾಕ್ತಿರೋದರಿಂದ ನ್ಯೂ ಪ್ಯಾನ್ ಇಂಡಿಯನ್ ಸಿಟಿಸನ್ ಫಾರ್ಮ್ 49A ಅಂತ ಇದೆ, ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ ನಂತರ ಮುಂದೆ ಕಾಣ್ತಿರುವ ಹಾಗೆ ಸೆಲೆಕ್ಟ್ ಅಪ್ಲಿಕೆಂಟ್ ಕ್ಯಾಟಗರಿ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವೀಗ ಕೇವಲ ಒಬ್ಬ ವ್ಯಕ್ತಿಯದು ಮಾತ್ರ, ಅಂದರೆ ನಮ್ಮ ಪರ್ಸ್ನಲ್ ಯೂಸ್ಗೆ ನಾವು ಈ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ತಿದ್ದೇವೆ. ಸೊ ಹಾಗಾಗಿ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಅಂತ ಇದೆ. ಓಕೆ, ಸೊ ಇಲ್ಲಿ ಸೆಲೆಕ್ಟ್ ಟೈಟಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಶ್ರೀ, ಶ್ರೀಮತಿ ಆ್ಯಂಡ್ ಕುಮಾರಿ ಅಂತ ಇದೆ, ಹೌದಾ. ಸೊ ಈ ಶ್ರೀ ಅಂತ ಇದ್ದರೆ ನೀವು ಪುರುಷನದ್ದು ಅಪ್ಲಿಕೇಶನ್ ಹಾಕ್ತಿದ್ರೆ ಶ್ರೀ ಅಂತ ಹಾಕಿ, ಒಂದು ವೇಳೆ ಮದುವೆ ಆಗಿರುವಂತಹ ಮಹಿಳೆಯದ್ದು ಅಪ್ಲಿಕೇಶನ್ ಹಾಕ್ತಿದ್ರೆ SMT ಶ್ರೀಮತಿ ಅಂತ ಹಾಕಿ, ಆಮೇಲೆ ಮದುವೆ ಇನ್ನೂ ಆಗಿಲ್ಲ ಅಂತಂದರೆ ಇನ್ನೂ ಹುಡುಗಿ ಅಥವಾ ಒಂದು ಮಹಿಳೆಯದ್ದು ಅಪ್ಲಿಕೇಶನ್ ಹಾಕ್ತಿದ್ರೆ ಕುಮಾರಿ ಅಂತ ಹಾಕಿ. ಓಕೆ, ಸೊ ನಾನೀಗ ಒಬ್ಬ ಮಹಿಳೆಯದ್ದು ಅಪ್ಲಿಕೇಶನ್ ಹಾಕ್ತಿದ್ದೇನೆ, ಸೊ ಹಾಗಾಗಿ ಕುಮಾರಿ ಅಂತ ಹಾಕ್ತೇನೆ, ಇನ್ನೂ ಮದುವೆ ಆಗಿಲ್ಲ. ಓಕೆ, ಆಮೇಲೆ ಈ ಶ್ರೀ, ಶ್ರೀಮತಿ, ಕುಮಾರಿ ಇದ್ಯಾವುದು ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ಪ್ರಿಂಟ್ ಆಗಿ ಬರುವುದಿಲ್ಲ. ಜಸ್ಟ್ ಇದನ್ನ ಎದಕ್ಕೆ ಕೇಳಿದಾರಪ್ಪ ಅಂತಂದರೆ ಜೆಂಡರನ್ನು ಗೊತ್ತು ಮಾಡ್ಲಿಕ್ಕೊಳ್ಳೋಕ್ಕೆ. ಓಕೆ, ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ
ಎಂಟರ್ ಯುವರ್ ಲಾಸ್ಟ್ ನೇಮ್ ಅಂತ ಇದೆ, ಸರ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್. ಓಕೆ, ಆಧಾರ್ ಕಾರ್ಡ್ನಲ್ಲಿ ಹೇಗೆ ನಿಮ್ಮ ಲಾಸ್ಟ್ ನೇಮ್ ಇದೆ ಅಂದರೆ ಸರ್ ನೇಮ್ ಇದೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಎಂಟರ್ ಯುವರ್ ಫಸ್ಟ್ ನೇಮ್, ನಿಮ್ಮ ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ಎಂಟರ್ ಯುವರ್ ಮಿಡಲ್ ನೇಮ್. ಓಕೆ, ಮಿಡಲ್ ನೇಮ್ ಅಂತಂದರೆ ಫಾದರ್ ನೇಮ್ ಅಂತ ಏನಾದರೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇದ್ದರೆ ಆ ಒಂದು ಮಿಡಲ್ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಸೊ ಅದಾದ ನಂತರ ಇಲ್ಲಿ ನೋಡ್ಬೋದು ಈ ಒಂದು ಆಧಾರ್ ಕಾರ್ಡ್ ಪ್ರಕಾರ ಇರುವಂತಹ ಡೇಟ್ ಆಫ್ ಬರ್ತನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡುವಾಗ ಮೊದಲನೇದಾಗಿ ಈ ಒಂದು ವರ್ಷವನ್ನು ಆಯ್ಕೆ ಮಾಡ್ಕೊಳ್ಳಿ, ಆ ನಂತರ ತಿಂಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಆಮೇಲೆ ಈ ಒಂದು ದಿನವನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಎಂಟರ್ ವ್ಯಾಲಿಡ್ ಇಮೇಲ್ ಐ ಡಿ ಅಂತ ಇದೆ. ಓಕೆ, ಸೊ ನೀವು ಈಗ ಯೂಸ್ ಮಾಡುತ್ತಿರುವಂತಹ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿ. ಇದಕ್ಕೆ ಯಾವುದಾದ್ರೂ ನೋಟಿಫಿಕೇಶನ್ ಅದು ಬರ್ತಾ ಇರುತ್ತೆ. ಓಕೆ, ಆಮೇಲೆ ಎಂಟರ್ ವ್ಯಾಲಿಡ್ ಮೊಬೈಲ್ ನಂಬರ್ ಅಂತ ಇದೆ. ಓಕೆ, ಸೊ ಈಗ ಒಂದು ಚಾಲ್ತಿಯಲ್ಲಿರುವಂಥದ್ದು ಅಂದರೆ ಅದಕ್ಕೆ ಮೆಸೇಜ್ ಎಲ್ಲ ಬರ್ತಿರಬೇಕು, ರಿಚಾರ್ಜ್ ಮಾಡಿರಬೇಕು ಅಂಥ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ಯಾಕಂತಂದರೆ ಈ ಒಂದು ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದಂತಹ ನೋಟಿಫಿಕೇಶನ್ಗಳು, ಒ ಟಿ ಪಿಗಳು ಈ ಒಂದು ಮೊಬೈಲ್ ನಂಬರ್ಗೆ ಬರುತ್ತೆ. ಇದೆಲ್ಲ ಆದ ನಂತರ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಐ ಆಮ್ ನಾಟ್ ಅ ರೋಬೋಟ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಕಾಣ್ತಿರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ನಾನು ಸಹ ಇಲ್ಲಿ ಕಾಣ್ತಿರುವಂತಹ ಎಲ್ಲ ಡೀಟೇಲ್ಸನ್ನು ಈಗ ತುಂಬ್ತೇನೆ. ಓಕೆ, ಸೊ ಬಹಳಷ್ಟು ಜನಕ್ಕೆ ಈ ಒಂದು ನೇಮನ್ನು ಹೇಗೆ ಫಿಲ್ ಮಾಡುವುದು ಅಂತ ಕನ್ಫ್ಯೂಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬರ ನೇಮ್ ಏನಾದರೂ ಅಭಿಷೇಕ್ ಈಶ್ವರ್ ಗೌಡ ಅಂತ ಇದ್ದರೆ, ಅಂದರೆ ಈ ಒಂದು ಅಭಿಷೇಕ್ ಅಭ್ಯರ್ಥಿಯ ಹೆಸರು, ಹಾಗೆ ಈಶ್ವರ್ ಅನ್ನೋದು ತಂದೆಯ ಹೆಸರು, ಹಾಗೆ ಗೌಡ ಅನ್ನೋದು ಸರ್ನೇಮ್ ಆಗಿದ್ದರೆ, ಸೊ ಮೊದಲಿಗೆ ಈ ಗೌಡ ಅನ್ನೋದು ಇಲ್ಲಿ ತುಂಬಬೇಕು. ಓಕೆ, ಯಾಕಂತಂದರೆ ಇಲ್ಲಿ ಸರ್ನೇಮ್ ಅಂತ ಕೇಳಿದ್ದಾರೆ. ಹಾಗೆ ಇಲ್ಲಿ ಎಂಟರ್ ಯುವರ್ ಫಸ್ಟ್ ನೇಮ್ ಅಂತಂದರೆ ಅಭಿಷೇಕ್ ಅನ್ನುವಂಥದ್ದು ಇಲ್ಲಿ ತುಂಬಬೇಕಾಗತ್ತೆ. ಆಮೇಲೆ ಮಿಡಲ್ ನೇಮ್ ಅಂತಂದರೆ ತಂದೆಯ ನೇಮ್ ಇದ್ದರೆ ಇಲ್ಲಿ ಈಶ್ವರ್ ಅನ್ನುವಂಥದ್ದು ಲಾಸ್ಟ್ ತುಂಬಬೇಕಾಗುತ್ತೆ. ಒಂದು ವೇಳೆ ಮಿಡಲ್ ನೇಮ್ ಏನಾದರೂ ಇರಲಿಲ್ಲ ಅಂತಂದರೆ ಇದನ್ನು ಬ್ಲ್ಯಾಂಕ್ ಬಿಡಿ, ಕೇವಲ ಫಸ್ಟ್ ಹಾಗೂ ಈ ಒಂದು ಲಾಸ್ಟ್ ಇರುವಂಥದ್ದನ್ನು ತುಂಬಿ. ಓಕೆ, ನಾನು ಈಗ ಎಲ್ಲ ಒಂದು ಮಾಹಿತಿಯನ್ನು ತುಂಬಿದ್ದೇನೆ. ಸೊ ಈಗ ಇಲ್ಲಿ ಕಾಣ್ತಿರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ಬೋದು, ಕಂಗ್ರ್ಯಾಚುಲೇಷನ್ಸ್, ಯುವರ್ ಟೋಕನ್ ನಂಬರ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಜನರೇಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಸೆಂಡ್ ಟು ದ ಪ್ರೊವೈಡೆಡ್ ಇಮೇಲ್ ಐ ಡಿ ಅಂತ ಹೇಳುತ್ತೆ. ಓಕೆ, ಇಲ್ಲಿ ಕಾಣ್ತಿರುವಂತಹ ಈ ಒಂದು ಟೋಕನ್ ನಂಬರನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದೆ ಈ ಒಂದು ಮತ್ತೊಮ್ಮೆ ಈ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ತಿಳಿದುಕೊಳ್ಳಬೇಕಾಗಿದ್ದರೆ ಈ ಒಂದು ಟೋಕನ್ ನಂಬರ್ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಓಕೆ, ಸೊ ಟೋಕನ್ ನಂಬರನ್ನು ನೋಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಹೌ ಡು ಯು ವಾಂಟ್ ಟು ಸಬ್ಮಿಟ್ ಯುವರ್ ಪ್ಯಾನ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಿಮಗೆ 3 ರೀತಿಯಾಗಿ ನೀವು ಒಂದು ಪ್ಯಾನ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ಬೋದು. ಮೊದಲನೇದಾವುದು ನೋಡೋದಾದರೆ ಆಧಾರ್ ಬೇಸ್ಡ್ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಇದೆ. ಓಕೆ, ಸೊ ಈ ಒಂದು ರೀತಿಯನ್ನು ನೀವು ಸೆಲೆಕ್ಟ್ ಮಾಡೋದಾದರೆ ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಡೀಟೇಲ್ಸನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಈ ಒಂದು ನೇಮ್ ಬರುತ್ತೆ, ಫೋಟೋ ಬರುತ್ತೆ, ಹಾಗೆ ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಆ್ಯಂಡ್ ಅಡ್ರೆಸ್, ಅಂದರೆ ಏನೇನೆಲ್ಲ ನಿಮ್ಮ ಆಧಾರ್ ಕಾರ್ಡ್ನಲ್ಲಿದೆ ಅದೇ ಒಂದು ಡಾಟಾವನ್ನು ಇದೊಂದು ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಎರಡನೇ ಆಪ್ಷನನ್ನು ನೋಡೋದಾದರೆ, ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ, ನಾವೇ ನಮ್ಮ ಇಚ್ಛೆಯಾದಂತಹ ಫೋಟೋವನ್ನು ಅಪ್ಲೋಡ್ ಮಾಡಬೇಕು, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಹಾಗೆ ನೆಸಸರಿ ಡಾಕ್ಯುಮೆಂಟ್ಸ್ ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ಮೂರನೇ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಏನು ಮಾಡಬೇಕಂತಂದರೆ, ನೀವು ಆನ್ಲೈನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಹಾಕಿ ಅದಕ್ಕೆ ಬೇಕಾಗಿರುವಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸನ್ನು ಈ ಒಂದು ಪುಣೆ ಆಫೀಸ್ ಅಡ್ರೆಸ್ಗೆ ಕೊರಿಯರ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಮೂರನೇ ಒಂದು ಆಪ್ಷನ್ ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ಗೆ ಏನಾದರೂ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿಗಳು ಅಥವಾ ಏನಾದರೂ ಮೆಸೇಜ್ಗಳು ಬರ್ತಾ ಇಲ್ಲ ಅಂತಂದರೆ ಅವಾಗ ಮಾತ್ರ ಮೂರನೇ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಈಗ ನಾನು ನಿಮಗೆ ಸಜೆಸ್ಟ್ ಮಾಡುವಂತಹ ಆಪ್ಷನ್ ಯಾವುದಪ್ಪ ಅಂತಂದರೆ ಸೆಕೆಂಡ್ ಒನ್. ಯಾಕಪ್ಪ ಅಂತಂದರೆ ಇಲ್ಲಿ
ಒಂದು ನಮಗೆ ಬೇಕಾದಂತಹ ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಸಿಗ್ನೇಚರ್, ಮೇನ್ ಆಗಿ ಸಿಗ್ನೇಚರನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ಬೋದು. ಒಂದು ವೇಳೆ ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಯಾವಾಗಲಾದರೂ ನೀವು ಬ್ಯಾಂಕಿಗೆ ಹೋದಾಗ ಅವಾಗ ಈ ಒಂದು ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ಸಿಗ್ನೇಚರ್ ಇಲ್ಲ ಅಂತ ಹೇಳಿ ಅಪ್ಡೇಟ್ ಮಾಡ್ಕೊಂಬನ್ನಿ ಅಂತ ಮತ್ತೊಮ್ಮೆ ಬ್ಯಾಂಕ್ನವರು ನಿಮಗೆ ವಾಪಸ್ ಕಳಿಸ್ತಾರೆ. ಸೊ ಹಾಗಾಗಿ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ಬೇಕಾದಂತಹ ಫೋಟೋ ಅಪ್ಲೋಡ್ ಮಾಡ್ಬೋದು, ಹಾಗೆ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೋದು, ಹಾಗೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸನ್ನು ಸಹ ಅಪ್ಲೋಡ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇಲ್ಲಿ ಸೆಕೆಂಡ್ ಆಪ್ಷನನ್ನು ಈ ಒಂದು ಏನು ರೌಂಡ್ ಮಾರ್ಕ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಏನು ಪ್ರೋಟೀನ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಏನಂತ ಇದೆ ಅಂತಂದರೆ ಪ್ರೋಟೀನ್ ಇ ಸೈನ್ ಚಾರ್ಜಸ್ 5.90 ಅಂತಿದೆ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸೊ ಇಲ್ಲೇನಂತ ತೋರಿಸ್ತಿದೆ ಅಂದರೆ ಕೈಂಡ್ಲಿ ಸೇವ್ ಯುವರ್ ಡೀಟೇಲ್ಸ್ ಟು ಅವಾಯ್ಡ್ ಡಾಟಾ ಲೂಸ್ ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲೇನಂತ ಅಂದರೆ ಕೆಳಗಡೆ ಚೂಸ್ ಫ್ರಮ್ ದ ಆಪ್ಷನ್ಸ್ ಬಿಲೋ ಅಂತ ಇದೆ. ಏನಿದೆ ಅಂತಂದರೆ ಫಿಸಿಕಲ್ ಕಾಪಿ ಟು ಯುವರ್ ಹೋಮ್ ಪ್ಲಸ್ ಸಾಫ್ಟ್ ಕಾಪಿ ಆನ್ ಯುವರ್ ಇಮೇಲ್ ಐ ಡಿ ಅಂತ ಇದೆ. ಅಂದರೆ ನಿಮಗೆ ಸಾಫ್ಟ್ ಕಾಪಿಯನ್ನು ಇಮೇಲ್ ಐ ಡಿಗೂ ಕಳಿಸ್ತಾರೆ, ಹಾಗೆ ಫಿಸಿಕಲ್ ಕಾಪಿ ಅಂತಂದರೆ ಹೇಗೆ ನಿಮ್ಮ ATM ಕಾರ್ಡ್ ಇರುತ್ತೆ ಅದೇ ರೀತಿಯಾದಂಥ ಪ್ಲಾಸ್ಟಿಕ್ ಅಂದರೆ PVC ಫಿಸಿಕಲ್ ಕಾರ್ಡ್ ನಿಮಗೆ ಬೇಕಾಗಿದ್ದಲ್ಲಿ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಎಲ್ಲರಿಗೂ ಫಿಸಿಕಲ್ ಕಾರ್ಡ್ ಬೇಕಾಗಿರುತ್ತೆ. ಸೊ ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿ ಏನಿದೆಪ್ಪ ಅಂತಂದರೆ ಆಧಾರ್ ನಂಬರ್ ಅಂತ ಇದೆ. ಓಕೆ, ಸೊ ಎಂಟರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ಅಂತ ಇದೆ. ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಕೊನೆಯ 4 ಅಂಕಿಗಳನ್ನ ಇಲ್ಲಿ ಏನು ಎಂಟರ್ ಮಾಡಿ. ಆಮೇಲೆ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ನಲ್ಲಿರುವಂತನೇ ನೇಮನ್ನು ಟೈಪ್ ಮಾಡಿ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಏನಿದೆಪ್ಪ ಅಂತಂದರೆ ಫುಲ್ ನೇಮ್ ಆಫ್ ದ ಅಪ್ಲಿಕಂಟ್ ಅಂತ ಇದೆ. ಓಕೆ, ಆಲ್ರೆಡಿ ನೀವು ಏನು ಮೊದಲಿಗೆ ತುಂಬಿದ್ರಿ ಅದು ಇಲ್ಲಿ ಕಾಣ್ತಾ ಇರುತ್ತೆ. ಓಕೆ, ನೇಮ್ ದಟ್ ಯು ವುಡ್ ಲೈಕ್ ಟು ಪ್ರಿಂಟೆಡ್ ಆನ್ ಪ್ಯಾನ್ ಕಾರ್ಡ್ ಅಂತ ಇದೆ. ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ಹೇಗೆ ಈ ಒಂದು ನೇಮ್ ಪ್ರಿಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಚೇಂಜಸ್ ಇದ್ದರೆ ನೀವು ಚೇಂಜಸ್ ಮಾಡ್ಕೊಳ್ಬೋದು. ಆ ನಂತರ ಡೇಟ್ ಆಫ್ ಬರ್ತ್ ಇದೆ. ಆಮೇಲೆ ಸೆಲೆಕ್ಟ್ ಯುವರ್ ಜೆಂಡರ್ ಅಂತ ಇದೆ. ಸೊ ಈ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಸೊ ಸದ್ಯಕ್ಕೆ ಈ ಒಂದು ಇದನ್ನೇನು ತುಂಬುವಂತಹ ಅವಶ್ಯಕತೆ ಇಲ್ಲ. ಓಕೆ, ಬೇಕಾದರೆ ನೋಡಿ ಇಲ್ಲಿ ನಾನು ಕ್ಲಿಕ್ ಮಾಡಿದರೆ ಇಲ್ಲಿ ಏನೋದು ನಮಗೆ ತುಂಬಲಿಕ್ಕೆ ಅವಕಾಶವನ್ನೇ ನೀಡ್ತಿಲ್ಲ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಹ್ಯಾವ್ ಯು ಎವರ್ ಬೀನ್ ನೋನ್ ಬೈ ಎನಿ ಅದರ್ ನೇಮ್ ಅಂತ ಇದೆ. ಓಕೆ, ಸೊ ಇದು ಮಹಿಳೆಯರಿಗೆ ಅಥವಾ ಪುರುಷರಿಗೂ ಅನ್ವಯ ಆಗುತ್ತೆ. ಅಂತಂದರೆ ಈ ಒಂದು ಮೇಲ್ಗಡೆ ನೀವು ಫಿಲ್ ಮಾಡಿದಂತಹ ಹೆಸರನ್ನು ಬಿಟ್ಟು ಬೇರೆ ಯಾವುದಾದ್ರೂ ಹೆಸರಿನಿಂದ ನಿಮಗೆ ಇದೆ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಮಹಿಳೆಯರಿಗೆ ಅವರ ತವರು ಮನೆಯಲ್ಲೇ ಬೇರೆ ಹೆಸರು ಇರುತ್ತೆ, ಆದ ನಂತರ ಗಂಡನ ಮನೆಯಲ್ಲೇ ಬೇರೆ ಹೆಸರು ಇರುತ್ತೆ. ಸೊ ಹಾಗೆ ಇದ್ದಲ್ಲಿ ಇದನ್ನು ನೀವು ಎಸ್ ಅಂತ ಕ್ಲಿಕ್ ಮಾಡ್ಬೋದು. ಓಕೆ, ಸೊ ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿಯೂ ಸಹ ನಿಮಗೆ ಟೈಟಲ್ ಕೇಳುತ್ತೆ, ಆಮೇಲೆ ಸರ್ನೇಮು, ಫಸ್ಟ್ ನೇಮು, ಮಿಡಲ್ ನೇಮ್ ಇದೆಲ್ಲ ಕೇಳುತ್ತೆ. ಸೊ ಸದ್ಯಕ್ಕೆ ನನಗೆ ಇದು ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ನೋ ಅಂತ ಕ್ಲಿಕ್ ಮಾಡ್ತೇನೆ. ಓಕೆ, ಆ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಅಂತ ಕೇಳ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಈಸ್ ಯುವರ್ ಮದರ್ ಸಿಂಗಲ್ ಪೇರೆಂಟ್ ಆ್ಯಂಡ್ ಡು ಯು ವಿಶ್ ಟು ಅಪ್ಲೈ ಫಾರ್ ಪ್ಯಾನ್ ಬೈ ಫರ್ನಿಷಿಂಗ್ ಓನ್ಲಿ ಹರ್ ನೇಮ್ ಅಂತ ಇದೆ. ಅಂದರೆ ನಿಮ್ಮ ತಾಯಿ ಏನಾದರೂ ಸಿಂಗಲ್ ಪೇರೆಂಟ್ ಆಗಿದ್ದಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ತಂದೆ ಮರಣ ಹೊಂದಿದ್ದಾರೆ ಅಥವಾ ಡಿವೋರ್ಸ್ ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ಎಸ್ ಅಂತಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ನೋ ಅಂತಿದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಫಾದರ್ಸ್ ನೇಮ್ ಅಂತ ಇದೆ. ಓಕೆ, ಇಲ್ಲೇನಂತಿದೆ ಇವನ್ ಮ್ಯಾರಿಡ್ ವುಮೆನ್ ಶುಡ್ ಫಿಲ್ ಇನ್ ಫಾದರ್ಸ್ ನೇಮ್ ಓನ್ಲಿ ಅಂತ ಇದೆ. ಸೊ ಮದುವೆ ಆದವರು ಸಹ ಏನು ಮಾಡ್ಬೇಕಂತಿದ್ದಾರೆ ಅಂತಂದರೆ ಏನು ಹೇಳಿದ್ದಾರೆ ಅಂತಂದರೆ ಮದುವೆ ಆದವರು ಸಹ ಫಾದರ್ ನೇಮನ್ನೇ ಎಂಟರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಫಾದರ್ಸ್ ಲಾಸ್ಟ್ ನೇಮನ್ನು ಎಂಟರ್ ಮಾಡಿ ಅಂದರೆ ಸರ್ ನೇಮ್. ಅದಾದ ನಂತರ ಫಾದರ್ಸ್ ಫಸ್ಟ್ ನೇಮ್ ಎಂಟರ್ ಮಾಡಿ, ಹಾಗೆ ಮಿಡಲ್ ನೇಮನ್ನು ಎಂಟರ್ ಮಾಡಿ. ಓಕೆ, ಸೊ ಇಲ್ಲಿ ಮದರ್ ನೇಮ್ ಆಪ್ಷನಲ್ ಅಂತ ಇದೆ. ಒಂದು ವೇಳೆ ನೀವು ಇಲ್ಲಿ ಮೇಲ್ಗಡೆ ಎಸ್ ಅಂತ ಕೊಟ್ಟಿದ್ರೆ ಓಕೆ, ಸೊ ಅವಾಗ ಮದರ್ ನೇಮನ್ನು ತುಂಬಬೇಕಾಗತ್ತೆ. ಸದ್ಯಕ್ಕೆ ಆಪ್ಷನಲ್ ಅಂತ ಇದೆ, ಇದನ್ನು ಹಾಗೆ ಖಾಲಿ ಬಿಡಿ. ಓಕೆ, ಆ ನಂತರ ಸೆಲೆಕ್ಟ್ ಪೇರೆಂಟ್ಸ್ ನೇಮ್ ಟು ಬಿ
ಪ್ರಿಂಟೆಡ್ ಆನ್ ಪ್ಯಾನ್ ಕಾರ್ಡ್ ಅಂತ ಇದೆ. ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ಫಾದರ್ ನೇಮ್ ಪ್ರಿಂಟ್ ಆಗಬೇಕು ಅಥವಾ ಮದರ್ ನೇಮ್ ಪ್ರಿಂಟ್ ಆಗಬೇಕು ಅಂತ ಕೇಳ್ತಿದ್ದಾರೆ. ಸೊ ಫಾದರ್ ನೇಮ್ ಇದ್ದರೆ ಫಾದರ್ ನೇಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಮದರ್ ನೇಮ್ ಪ್ರಿಂಟ್ ಆಗಬೇಕು ಅಂತ ನಿಮಗಿದ್ರೆ ಮದರ್ ನೇಮನ್ನು ಇಲ್ಲಿ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದೆಲ್ಲ ಫಿಲ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಸಹ ಈಗ ಎಲ್ಲ ಒಂದು ಡೀಟೇಲ್ಸನ್ನು ತುಂಬ್ತೇನೆ. ಸೊ ಆಗಾಗ ನೀವು ಏನು ಮಾಡ್ತಾ ಇರಿ ಅಂತಂದರೆ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಕಾಣ್ತಿರುವಂತಹ ಸೇವ್ ಡ್ರಾಫ್ಟ್ ಅಂತ ಏನಿದೆ ಇದರ ಮೇಲೆ ಆಗಾಗ ಕ್ಲಿಕ್ ಮಾಡ್ತಾ ಇರಿ. ಸೊ ನೀವು ಏನೆಲ್ಲ ಡೀಟೇಲ್ಸನ್ನು ತುಂಬ್ತಾ ಇರ್ತೀರ ಅದು ಆವಾಗ ಏನು ಸೇವ್ ಆಗ್ತಾ ಬರುತ್ತೆ. ನೋಡ್ಬೋದು ಇಲ್ಲಿ ಯುವರ್ ಡೀಟೇಲ್ಸ್ ಆರ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಬರುತ್ತೆ. ಓಕೆ, ಸೊ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪ್ಲೀಸ್ ಸೆಲೆಕ್ಟ್ ದ ಸೋರ್ಸ್ ಆಫ್ ಇನ್ಕಮ್ ಅಂತ ಇದೆ. ಸೊ ಇಲ್ಲಿ ಸ್ಯಾಲರಿ ಅಂತ ಇದೆ, ನೀವೇನಾದರೂ ಜಾಬ್ ಮಾಡ್ತಾ ಇದ್ರೆ ಸ್ಯಾಲರಿ ಅಂತ ಹಾಕಿ, ಹಾಗೆ ಬಿಸ್ನೆಸ್ಸನ್ನು ಮಾಡ್ತಿದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಹಾಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಅಥವಾ ಹೌಸ್ ವೈಫ್ ಆಗಿದ್ದರೆ ಈ ಒಂದು ನೋ ಇನ್ಕಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಈಗ ಈ ಒಂದು ನೋ ಇನ್ಕಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆ ನಂತರ ಇಲ್ಲಿ ಏನಿದೆಪ್ಪ ಅಂತಂದರೆ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತ ಇದೆ. ಓಕೆ, ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಪ್ಲೀಸ್ ಟಿಕ್ ಆಸ್ ಅಪ್ಲಿಕೇಬಲ್ ಅಂತ ಇದೆ. ಸೊ ನಾನು ಈಗ ಈ ಒಂದು ನಮ್ಮ ಮನೆಯ ಅಡ್ರೆಸ್ಸನ್ನು ನೀಡ್ತಿರೋದ್ರಿಂದ ನಾನು ರೆಸಿಡೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೇನಾದರೂ ಆಫೀಸ್ ಅಡ್ರೆಸ್ಸನ್ನು ಕೊಡ್ತಿದ್ರೆ ಅಂದರೆ ಕಮ್ಯುನಿಕೇಷನ್ಗೆ ಈ ಒಂದು ಆಫೀಸ್ ಅಡ್ರೆಸ್ಸನ್ನು ಕೊಡಿ. ಓಕೆ, ಯಾಕಂತಂದರೆ ಈ ಒಂದು ಫಿಸಿಕಲ್ ಪ್ಯಾನ್ ಕಾರ್ಡನ್ನು ನೀವು ಯಾವ ಅಡ್ರೆಸ್ಸನ್ನು ಕೊಡ್ತೀರಾ ಆ ಅಡ್ರೆಸ್ಗೆ ಅವರು ಪೋಸ್ಟ್ ಮುಖಾಂತರ ನಿಮಗೆ ತಲುಪಿಸ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಈ ಒಂದು ರೆಸಿಡೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ರೆಸಿಡೆನ್ಸ್ ಅಡ್ರೆಸ್ ಅಂತ ಇದೆ. ಓಕೆ, ಸೊ ಮೊದಲನೇದಾಗಿ ಫ್ಲ್ಯಾಟ್ ರೂಮ್ ಡೋರ್ ಬ್ಲಾಕ್ ನಂಬರ್ ಅಂತ ಇದೆ. ಓಕೆ, ಸೊ ನಿಮ್ಮ ಫ್ಲ್ಯಾಟ್ನಲ್ಲಿ ನಿಮ್ಮ ಮನೆಯ ಒಂದು ಸಂಖ್ಯೆ ಇರುತ್ತಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಿ. ಹಾಗೆ ಬಿಲ್ಡಿಂಗ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ. ಹಾಗೆ ರೋಡ್ ಅಥವಾ ಸ್ಟ್ರೀಟ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ. ಹಾಗೆ ಲೊಕ್ಯಾಲಿಟಿಯನ್ನು ಇಲ್ಲಿ ಎಂಟರ್ ಮಾಡಿ. ಹಾಗೆ ನಿಮ್ಮ ಸಿಟಿ ಯಾವುದು ಇದನ್ನು ಇಲ್ಲಿ ಎಂಟರ್ ಮಾಡಿ. ಹಾಗೆ ಕಂಟ್ರಿ ನೇಮ್, ಓಕೆ, ಕಂಟ್ರಿ ನೇಮನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಸೊ ನಾವೆಲ್ಲ ಇಂಡಿಯನ್ಸ್ ಆಗಿರೋದ್ರಿಂದ ಇಂಡಿಯಾವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಂಡಿಯಾ ಸೆಲೆಕ್ಟ್ ಮಾಡಿದ್ಮೇಲೆ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂತ ಇದೆ. ಸೊ ಇಲ್ಲಿ ನಿಮ್ಮ ರಾಜ್ಯವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಪಿನ್ ಕೋಡನ್ನು ಎಂಟರ್ ಮಾಡಿ. ಹಾಗೆ ಜಿಪ್ ಕೋಡ್ ನಿಮ್ಗೆ ಗೊತ್ತಿದ್ರೆ ಅದನ್ನು ಸಹ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾನು ರೆಸಿಡೆನ್ಸ್ ಅಡ್ರೆಸ್ಸನ್ನು ನಾನು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ನಾನು ಇಲ್ಲಿ ರೆಸಿಡೆನ್ಸನ್ನು ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ಆಫೀಸ್ ಅಡ್ರೆಸ್ಸನ್ನು ಹಾಗೆ ಖಾಲಿ ಬಿಡ್ತೇನೆ. ಓಕೆ, ಆ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಟೆಲಿಫೋನ್ ನಂಬರ್ ಆ್ಯಂಡ್ ಇಮೇಲ್ ಡೀಟೇಲ್ಸ್ ಅಂತ ಇದೆ. ಓಕೆ, ಆಲ್ರೆಡಿ ನಮ್ಮ ಟೆಲಿಫೋನ್ ನಂಬರ್ ಆವಾಗಲೇ ಕೊಟ್ಟಿದ್ವಲ್ಲ ಅದೇ ಇಲ್ಲಿ ಪ್ರಿಂಟೆಡ್ ಆಗಿ ಬಂದಿದೆ. ಓಕೆ, ನೀವು ಚೇಂಜ್ ಮಾಡೋದಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಏನಿದೆಪ್ಪ ಅಂತಂದರೆ ಕಂಟ್ರಿ ಕೋಡ್ ಅಂತ ಇದೆ. ಸೊ ಕಂಟ್ರಿ ಕೋಡ್ ಇದನ್ನು ಸಹ ನಾವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಾಗೆ ಏರಿಯಾ ಅಥವಾ STD ಕೋಡ್ ಅಂತ ಇದೆ. ಸೊ STD ಕೋಡ್ ಅಂತಂದರೆ ಸಬ್ಸ್ಕ್ರೈಬರ್ ಟ್ರಂಕ್ ಡಯಲಿಂಗ್ ಅಂತೇಳಿ, ಇದು ಏನು ಹಿಂದಿನ ಅಂತಂದರೆ ಏನು ಟೆಲಿಫೋನ್ ಅಥವಾ ಲ್ಯಾಂಡ್ಲೈನ್ ಮೊಬೈಲ್ಗಳಿದ್ದು ನೋಡ್ರಿ, ಅವಾಗ ಈ ಒಂದು STD ಕೋಡನ್ನು ಯೂಸ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ 080 ಅಂತ ಯೂಸ್ ಮಾಡ್ತಿದ್ವಿ, ದೆಹಲಿಗೆ 011, ಅದೇ ರೀತಿ ಮುಂಬೈಗೆ 022 ಅಂತ ಇತ್ತು. ಓಕೆ, ಸೊ ಇದೆಲ್ಲ ಏನು ಲ್ಯಾಂಡ್ಲೈನ್ ಮೊಬೈಲ್ಗಳಿದ್ದವು ಅವಾಗೆಲ್ಲ ಇದು ಯೂಸ್ ಆಗ್ತಿತ್ತು. ಸೊ ಈಗ ನಿಮಗೆ ಈ ಒಂದು ಕೋಡ್ ಗೊತ್ತಿದ್ರೆ ಅದನ್ನು ಸಹ ಎಂಟರ್ ಮಾಡ್ಬೋದು, ಇಲ್ಲ ಹಾಗೆ ಖಾಲಿ ಬೇಡಿ. ಆಮೇಲೆ ಇಮೇಲ್ ID ಆವಾಗಲೇ ಹೇಳ್ದಂಗೆ ಆಲ್ರೆಡಿ ಫಿಲ್ ಆಗಿ ಬಂದಿದೆ. ಓಕೆ, ನೀವು ಚೇಂಜ್ ಮಾಡೋದಿದ್ರು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಅಂತಂದರೆ ರೀಪ್ರೆಸೆಂಟೇಟಿವ್ ಅಸೆಸ್ ಅಂತ ಇದೆ. ಓಕೆ, ಸೊ ಇದೇನಂತಂದರೆ ನೀವೇನಾದರೂ ಈಗ ಅಪ್ಲಿಕೇಶನ್ ಯಾರ್ದು ಹಾಕ್ತಿದ್ದೀರಾ ಆ ಒಂದು ಅಭ್ಯರ್ಥಿ 18 ವರ್ಷಕ್ಕಿಂತ ಕಡಿಮೆ ಅಂದರೆ ಮೈನರ್ ಆಗಿದ್ದರೆ ಅವಾಗ ಮಾತ್ರ ಎಸ್ ಅಂತ ಕೊಡಿ, ಇಲ್ಲ 18 ವರ್ಷಕ್ಕಿಂತ ಮೇಲ್ಪಟ್ಟಿದ್ದವ್ರೆ ಅಂತಂದರೆ ನೀವು ಇಲ್ಲಿ ನೋ ಅಂತ ಕೊಡ್ಬೋದು. ಸೊ ಇದೆಲ್ಲ ಅಪ್ಲಿಕೇಶನ್ ಫಿಲ್ ಆದಮೇಲೆ ಇಲ್ಲಿ ಕಾಣ್ತಿರುವಂತಹ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ನಾನು ಸಹ ಈಗ ಈ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತೇನೆ. ಓಕೆ,
ಎಲ್ಲ ಡೀಟೇಲ್ಸನ್ನು ನಾನು ಫಿಲ್ ಮಾಡಿದ್ದೇನೆ. ಸೊ ಈಗ ನಾನು ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅವಾಗಲೇ ಹೇಳ್ದಂಗೆ ಇಲ್ಲಿ ನೀವು ಸೇವ್ ಡ್ರಾಫ್ಟ್ ಅಂತ ಏನಿದೆ ಇದನ್ನು ಆಗಾಗ ಕ್ಲಿಕ್ ಮಾಡ್ತಾ ಇರಿ, ನಿಮ್ಮ ಡೀಟೇಲ್ಸ್ ಏನಿದೆ ಸೇವ್ ಆಗ್ತಾ ಇರುತ್ತೆ. ಓಕೆ, ಸೊ ನಾನು ಸಹ ಒಂದು ಸಲ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನಂತ ಇದೆ ಅಂತಂದರೆ ಏರಿಯಾ ಕೋಡ್, ಎಒ ಟೈಪ್, ರೇಂಜ್ ಕೋಡ್ ಅಥವಾ ಎಒ ನಂಬರ್ ಅಂತ ಇದೆ. ಇದು ಆಲ್ರೆಡಿ ಫಿಲ್ ಆಗಿ ಬಂದಿದೆ. ಒಂದು ವೇಳೆ ನೀವು ಇದರಲ್ಲಿ ಏನಾದರೂ ಅಲ್ಟ್ರೇಷನ್ ಮಾಡ್ತಿದ್ದೀರಾ ಅಂತಂದರೆ, ಏನಾದರೂ ಅಪ್ಡೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸಿಟಿಸನ್ ಅಂತ ಏನಿದೆ ಇಂಡಿಯನ್ ಸಿಟಿಸನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಟೇಟ್ ಯಾವುದಿದೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ಮದು ಕರ್ನಾಟಕ. ಓಕೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಸಿಟಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಸಿಟಿಯನ್ನು ಅದು ತೋರಿಸ್ಬೋದು ಅಥವಾ ತೋರಿಸದೇ ಇರ್ಬೋದು. ಓಕೆ, ಸೊ ಯೂಶ್ವಲಿ ನಿಮ್ಮದು ಯಾವುದು ಜಿಲ್ಲೆ ಇರುತ್ತೆ ಆ ಒಂದು ಜಿಲ್ಲೆನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಬೆಳಗಾಂ ಸೆಲೆಕ್ಟ್ ಮಾಡಿದ್ದೇನೆ. ಓಕೆ, ಸೊ ಇವೆರಡನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಫೆಚ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಏರಿಯಾ ನೇಮ್ ಅಂತ ಏನಿದೆ ಇದ್ರ ಮೇಲೆ ಏನು ಫಿಲ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಸ್ಟೇಟ್ ಹಾಗೂ ಈ ಒಂದು ಸಿಟಿ ಇದನ್ನು ಟೈಪ್ ಮಾಡಿದ ಮೇಲೆ ಫೆಚ್ ಏರಿಯಾ ಕೋಡ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನು ಸಿಗುತ್ತಪ್ಪ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಅಂತ ಇದೆ, ಎಡಿಷನಲ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಓಕೆ, ಸೊ ಇವುಗಳಲ್ಲಿ ನೀವು ಈ ಒಂದು ಏನು ಪ್ಲೇಸಸನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಓಕೆ, ಇದರಲ್ಲಿ ನೋಡಿ ಅದಕ್ಕೆ ಇದರಲ್ಲಿ ಯಾವ ಪ್ಲೇಸ್ ನಿಮಗೆ ಸಮೀಪ ಇರುತ್ತೋ ಆ ಒಂದು ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಆಪ್ಷನ್ಗಳು ಏನು ಡಾಟ್ ಕಾಣ್ತಾ ಇದೆ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸದ್ಯಕ್ಕೆ ನಾನು ಇಲ್ಲಿ ಈಗ ಈ ಒಂದು ಏನು ಸೆಕೆಂಡ್ ಆಪ್ಷನ್ ಇದೆ ಸೊ ಇದು ನನಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇದೆಲ್ಲ ಏನು ಬೇಡಪ್ಪ ಅಂತಂದರೆ ಅದು ಮೊದಲಿಗೆ ಏನು ಬಂದಿರುತ್ತಪ್ಪ ಅಂತಂದರೆ ಅದಾಗಿ ತಾನೇ ಫಿಲ್ ಆಗಿ ಬಂದಿರುತ್ತೆ. ಇಲ್ಲಿ ಎಒ ಕೋಡು ಆಮೇಲೆ ಎಒ ಟೈಪ್ ಇದೆಲ್ಲ ತಾನೇ ಫಿಲ್ ಆಗಿ ಬಂದಿರುತ್ತೆ. ಇದು ಕರೆಕ್ಟ್ ಇದ್ದರೆ ಅಥವಾ ಏನು ನೀವು ಅಲ್ಟ್ರೇಷನ್ ಮಾಡೋದಿಲ್ಲ ಅಂತಂದರೆ ಜಸ್ಟ್ ಅದನ್ನು ನೆಗ್ಲೆಕ್ಟ್ ಮಾಡಿ ಆನಂತರ ಕೆಳಗಡೆ ಬಂದು ಇಲ್ಲಿ ಕಾಣ್ತಿರುವಂತಹ ಏನು ನೆಕ್ಸ್ಟ್ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು. ಓಕೆ, ಡಾಕ್ಯುಮೆಂಟ್ಗಳು ಅಂತಂದರೆ ಪ್ರೂಫ್ ಆಫ್ ಐಡೆಂಟಿಟಿ ಆಗಿರ್ಬೋದು, ಪ್ರೂಫ್ ಆಫ್ ಅಡ್ರೆಸ್ ಹಾಗೂ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು. ಓಕೆ, ಸೊ ಮೊದಲನೇದಾಗಿ ಇಲ್ಲಿ ಏನು ಪ್ರೂಫ್ ಆಫ್ ಐಡೆಂಟಿಟಿ ಇದೆ ಸೊ ಇದರ ಮುಂದೆ ಇರುವಂತಹ ಆ್ಯರೋ ಮಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರೂಫ್ ಆಫ್ ಐಡೆಂಟಿಟಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀವು ಈ ಒಂದು ಲಿಸ್ಟಲ್ಲಿ ಏನಿದೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ವೋಟರ್ ID, ಆಮೇಲೆ ಪೆನ್ಷನರ್ ಕಾರ್ಡ್ ಇದ್ದರೆ ಅಥವಾ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ನೀವು ಸಹ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ನಾನು ಈಗ ಇಲ್ಲಿರುವಂತಹ ಆಧಾರ್ ಕಾರ್ಡ್ ಇಶ್ಯೂಡ್ ಬೈ ದ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನಿದೆ ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಆನಂತರ ಪ್ರೂಫ್ ಆಫ್ ಅಡ್ರೆಸ್. ಓಕೆ, ಇದನ್ನು ಸಹ ನಾನು ಆಧಾರ್ ಕಾರ್ಡನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ಯಾಕಂತಂದರೆ ನಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಸರಿಯಾಗಿದೆ, ಹಾಗಾಗಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೀವು ಈ ಲಿಸ್ಟಲ್ಲಿರುವಂತಹ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ನಾನು ಇಲ್ಲಿ ಆಧಾರ್ ಕಾರ್ಡ್ ಇಶ್ಯೂಡ್ ಬೈ ದ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಮೂರನೇದು ಬರುವಂಥದ್ದು ಯಾವುದು ಅಂತಂದರೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅನ್ನುವಂಥದ್ದು. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಈ ಒಂದು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಇಲ್ಲ. ಸೊ ಬದಲಾಗಿ ನಾವು ಬರ್ತ್ ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಳ್ಬೋದು ಅಥವಾ ಪೆನ್ಷನ್ ಪೇಮೆಂಟ್ ಆರ್ಡರ್ ಯೂಸ್ ಮಾಡ್ಕೊಳ್ಬೋದು ಅಥವಾ ಮ್ಯಾರೇಜ್ ಸರ್ಟಿಫಿಕೇಟನ್ನು ಯೂಸ್ ಮಾಡ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಹಾಗೆ ವೋಟರ್ ID. ಓಕೆ, ಈ ರೀತಿಯಾದಂಥನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಥವಾ ಈ ಒಂದು SSLC ಮಾರ್ಕ್ಸ್ ಕಾರ್ಡ್ ಇರುತ್ತೆ ನೋಡಿ, ಮ್ಯಾಟ್ರಿಕ್ಯುಲೇಷನ್ ಮಾರ್ಕ್ಶೀಟ್ ಆಫ್ ರೆಕಗ್ನೈಸ್ಡ್ ಬೋರ್ಡ್ ಅಂದರೆ SSLC ಅಂಕಪಟ್ಟಿ, ಇದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಕೆಳಗಡೆ ಇಲ್ಲಿ ಏನು ಡಿಕ್ಲರೇಷನ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಹೆಸರು ಇರುವಂಥದ್ದು ಇಲ್ಲಿ ಜಸ್ಟ್ ಸೆಲ್ಫ್ ಅಂತ ಮಾಡ್ಕೊಳ್ಳಿ. ಓಕೆ, ಸೊ ಯಾರಾದರೂ ರಿಪ್ರೆಸೆಂಟೇಟಿವ್ ಅಸಸ್ಸಿ ಅಂತ ಏನು ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಹಿಂದೆ ರಿಪ್ರೆಸೆಂಟೇಟಿವ್ ಅಸಸ್ಸಿ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ವಾ ಅಂತಂದರೆ ಸೆಲ್ಫ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸೊ ಇಲ್ಲಿ
ನಿಮ್ಮ ಪ್ಲೇಸನ್ನು ಬರಿಬೇಕು ನೀವು. ಓಕೆ, ಸೊ ನಿಮ್ಮ ಪ್ಲೇಸ್ ಬರೆಯುವಂಥದ್ದು. ಓಕೆ, ಡೇಟ್ ತನ್ನಿಂತಾನೆ ಫೆಚ್ ಆಗಿರುತ್ತೆ, ನೇಮ್ ಸಹ ತನ್ನಿಂತಾನೆ ಬಂದಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಡೆಸಿಗ್ನೇಷನ್ ಅಂತ ಇದೆ. ಓಕೆ, ಸೊ ಡೆಸಿಗ್ನೇಷನ್ ಅಂತ ಅಂದರೆ ನೀವು ನಿಮ್ಮ ಉದ್ಯೋಗದಲ್ಲಿರುವ ಹುದ್ದೆ ಅಥವಾ ಸ್ಥಾನ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್, ಎಂಜಿನಿಯರ್, ಮ್ಯಾನೇಜರ್ ಅಥವಾ ಸ್ವಯಂ ಉದ್ಯೋಗಿ ಆಗಿದ್ದಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕ್ಬೋದು. ಸೊ ಸದ್ಯಕ್ಕೆ ನಾನು ಇಲ್ಲಿ ಡೆಸಿಗ್ನೇಷನ್ ಇದ್ದಲ್ಲಿ ಸ್ಟೂಡೆಂಟ್ ಅಂತ ಹಾಕ್ತೇನೆ. ಓಕೆ, ಸ್ಟೂಡೆಂಟ್. ಸೊ ನಿಮಗೆ ಯಾವುದು ಹೊಂದುತ್ತೆ ಅದನ್ನು ನೀವು ಡೆಸಿಗ್ನೇಷನಲ್ಲಿ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ. ಓಕೆ, ನಿಮ್ಮ ಭಾವಚಿತ್ರವನ್ನು ನೀವು ಅಪ್ಲೋಡ್ ಮಾಡಬೇಕು. ಅದರ ಸೈಜ್ 50 KB ಕಡಿಮೆ ಇರಬೇಕು. ಸೊ ಇಲ್ಲಿ ಕಾಣ್ತಿರುವಂಥ ಪ್ಲಸ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲ್ನಲ್ಲಿ ಏನು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಸೆಲೆಕ್ಟ್ ಎಲ್ಲಿ ಸೇವ್ ಮಾಡಿರ್ತೀರ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಾಣ್ತಿರುವಂಥ ಅಪ್ಲೋಡ್ ಬಟನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಒಂದು ಸಾರಿ ಈ ಒಂದು ಪೇಜ್ ರಿಫ್ರೆಶ್ ಆಗುತ್ತೆ. ಓಕೆ, ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಅಪ್ಲೋಡ್ ಮಾಡಿರುವಂಥ ಫೋಟೋ ನಿಮಗೆ ಕಾಣಿಸುತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಪಕ್ಕದಲ್ಲೇ ಇರುವಂತಹ ಅಪ್ಲೋಡ್ ಸಿಗ್ನೇಚರ್ ಅಂತ ಇದೆ. ಸೊ ಇಲ್ಲಿಯೂ ಸಹ ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. 50 KB ಕಡಿಮೆ ಇರಬೇಕು. ಇಲ್ಲಿ ಕಾಣ್ತಿರುವಂಥ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಎಲ್ಲಿ ಸೇವ್ ಮಾಡ್ಕೊಂಡಿದ್ದೀರಾ ಆ ಒಂದು ಸಿಗ್ನೇಚರನ್ನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಕಾಣ್ತಿರುವಂತಹ ಅಪ್ಲೋಡ್ ಬಟನ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತೊಮ್ಮೆ ಪೇಜ್ ರಿಫ್ರೆಶ್ ಆಗುವಂಥದ್ದು. ಕೆಳಗಡೆ ಸ್ಕ್ರೋಲ್ ಮಾಡಿ. ನೀವಿಲ್ಲಿ ನೋಡ್ಬೋದು ನಾವು ಅಪ್ಲೋಡ್ ಮಾಡಿರುವಂತಹ ಫೋಟೋ ಹಾಗೂ ಈ ಒಂದು ಸಿಗ್ನೇಚರ್ ಎರಡೂ ಸಹ ಕರೆಕ್ಟಾಗಿ ಇರುವಂಥದ್ದು. ಓಕೆ, ಸಿಗ್ನೇಚರನ್ನು ಕ್ರಾಪ್ ಮಾಡುವಾಗ ಅಕ್ಕಪಕ್ಕದಲ್ಲಿ ಭಾಳಷ್ಟು ಜಾಗ ಇರದೇ ಇರುವ ಹಾಗೆ ಮಾಡ್ಕೊಳ್ಳಿ. ಓಕೆ, ಒಂದು ವೇಳೆ ನೀವು ಮೇಲೆ ಕೆಳಗೆ ಎಡ ಬಲಕ್ಕೆ ಅಂದರೆ ಸೈಡ್ಗೆ ಬಹಳಷ್ಟು ಜಾಗ ಒಂದು ಬಿಟ್ಟಿದ್ದರೆ ಆ ಸಿಗ್ನೇಚರ್ ಒಂದು ಸಣ್ಣದಾಗಿ ಕಾಣುತ್ತೆ. ಹಾಗಾಗಿ ಕಡಿಮೆ ಜಾಗ ಇರುವಂತೆ ಕ್ರಾಪ್ ಮಾಡಿ ಇಟ್ಕೊಳ್ಳಿ. ಓಕೆ, ಒಂದು ವೇಳೆ ನೀವೇನಾದರೂ ತಪ್ಪಾಗಿ ಈ ಒಂದು ಫೋಟೋ ಅಥವಾ ಸಿಗ್ನೇಚರನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಕಾಣ್ತಿರುವಂಥ ಕ್ಲಿಯರ್ ಬಟನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ನೊಮ್ಮೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಓಕೆ, ಆ ನಂತರ ಕೆಳಗಡೆ ನೋಡಿ ಇಲ್ಲಿ ಅಪ್ಲೋಡ್ ಅಪ್ಲಿಕೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಇದೆ. ಅಂದರೆ ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ ಹಾಗೂ ಪ್ರೂಫ್ ಆಫ್ ಬರ್ತ್ ಅದನ್ನು ನಾವು ಅಪ್ಲೋಡ್ ಮಾಡಬೇಕು ಇಲ್ಲಿ. ಸೊ ನಾನು ಈ ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ಗೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೆ. ಸೊ ಹಾಗಾಗಿ ಆಧಾರ್ ಕಾರ್ಡನ್ನು ನಾನು ಈಗ ಅಪ್ಲೋಡ್ ಮಾಡ್ತೇನೆ. ಸೊ ಇಲ್ಲಿ ಕಾಣ್ತಿರುವಂತಹ ಪ್ಲಸ್ ಐಕಾನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಎಲ್ಲಿ ಸೇವ್ ಮಾಡಿದ್ದೀರಾ ಅದನ್ನು ಹುಡುಕಿ ನೀವೇನು ಮಾಡಬೇಕು ಅಪ್ಲೋಡ್ ಮಾಡಬೇಕು. ಓಕೆ, ಸೊ ಸದ್ಯಕ್ಕೆ ಈಗ ಆಧಾರ್ ಕಾರ್ಡನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತಹ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಮತ್ತೊಮ್ಮೆ ಈ ಪೇಜ್ ರಿಫ್ರೆಶ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಅಪ್ಲೋಡ್ ಮಾಡಿರುವಂತಹ PDF ಫೈಲ್ ಇದೆ. ಸೊ ಅದರ ಹೆಸರು ಸಹ ಇಲ್ಲಿ ಬರುವಂಥದ್ದು. ನೆಕ್ಸ್ಟ್ ಈಗ ನಾವು ಇಲ್ಲಿ ನೋಡ್ಬೋದು ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅದರ್ ದೆನ್ ಆಧಾರ್. ಅಂದರೆ ಈ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಏನಿದೆ ಅದನ್ನು ಆಧಾರ್ ಕಾರ್ಡ್ ಬಿಟ್ಟು ಬೇರೆ ಇದನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಆವಾಗಲೇ SSLC ಮಾರ್ಕ್ಸ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೆ. ಸೊ ಅದನ್ನು ನಾನು ಈಗ ಅಪ್ಲೋಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ಆ್ಯಡ್ ಡಾಕ್ಯುಮೆಂಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಪ್ಲಸ್ ಐಕಾನ್ ಬರುತ್ತೆ ನೋಡಿ ಕೆಳಗಡೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ SSLC ಅಂಕಪಟ್ಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ. ಓಕೆ, ಆ ನಂತರ ನಮಗೆ ಈ ಥರ ಬರುತ್ತೆ. ಏನಂತಂದರೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್, ಪ್ಲೀಸ್ ರಿವ್ಯೂ ದ ಡೀಟೇಲ್ಸ್ ಬಿಲೋ ಆ್ಯಂಡ್ ಕ್ಲಿಕ್ ಪ್ರೊಸೀಡ್ ಟು ಕಂಟಿನ್ಯೂ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಎಂಟರ್ ಆಧಾರ್ ಫಸ್ಟ್ 8 ಡಿಜಿಟ್ ಅಂತ ಇದೆ. ಹೌದಾ, ಸೊ ಮೊದಲಿಗೆ ನಾವು ಕೊನೆಯ 4 ಆಧಾರ್ ಅಂಕಿಗಳನ್ನ ಎಂಟರ್ ಮಾಡಿದ್ವಿ. ಸೊ ಈಗ ಮೊದಲ 8 ಅಂಕಿಗಳನ್ನ ಎಂಟರ್ ಮಾಡಬೇಕು. ಓಕೆ, ಸೊ ನಾನು ಸಹ ಇಲ್ಲಿ ಎಂಟರ್ ಮಾಡ್ತೇನೆ. ಆ ನಂತರ ನೇಮ್ ಆ್ಯಸ್ ಫರ್ ಆಧಾರ್ ತನ್ನಿಂತಾನೆ ಬಂದಿರುತ್ತೆ. ಓಕೆ, ಇಲ್ಲಿರುವಂತಹದ್ದು ಎಲ್ಲ ತನ್ನಿಂತಾನೆ ಬಂದಿರುತ್ತೆ. ಫಸ್ಟ್ ನೇಮ್, ಆಮೇಲೆ ಮಿಡಲ್ ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್. ಓಕೆ, ಸೊ ಈ ರೀತಿಯಾದಂಥದ್ದು ಎಲ್ಲ ಬಂದಿರುತ್ತೆ. ಡೇಟ್ ಆಫ್ ಬರ್ತ್ ಸಹ ಬಂದಿರುತ್ತೆ. ಓಕೆ, ಸೊ ಇಲ್ಲಿ ಮತ್ತೊಮ್ಮೆ ಜೆಂಡರ್ ಅಂತ ಬಂದಿರುತ್ತೆ. ಅದನ್ನು ಅವಕಾಶ ಅಂದರೆ ನಾವು ಸೆಲೆಕ್ಟ್ ಮಾಡಲು ಇಲ್ಲಿ ಅವಕಾಶ ಇರೋದಿಲ್ಲ, ಜಸ್ಟ್ ಹಾಗೆ ಬಂದಿರುತ್ತೆ. ಓಕೆ, ಮತ್ತೊಮ್ಮೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ.
ಆಮೇಲೆ ವೆದರ್ ದ ಫಿಸಿಕಲ್ ಪ್ಯಾನ್ ಕಾರ್ಡ್ ಈಸ್ ರಿಕ್ವೈರ್ಡ್ ಎಸ್ ಅಂತ ಆವಾಗಲೇ ಕೊಟ್ಟಿದ್ದೇವೆ ನಾವು. ಆಮೇಲೆ ಫಾದರ್ ಮೊದಲ ಹೆಸರು, ಓಕೆ, ಮಿಡಲ್ ನೇಮ್, ಆಮೇಲೆ ನೆಕ್ಸ್ಟ್ ಫಾದರ್ಸ್ ಲಾಸ್ಟ್ ನೇಮ್ ಅಂತ ಇದೆಲ್ಲ ಬರುತ್ತೆ. ಮದರ್ ನೇಮ್, ಓಕೆ, ಮದರ್ಸ್ ಮಿಡಲ್ ನೇಮ್, ಲಾಸ್ಟ್ ನೇಮ್ ಇದೆಲ್ಲ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಓಕೆ, ಸೊ ಆಮೇಲೆ ಪೇರೆಂಟ್ಸ್ ನೇಮ್ ಟು ಬಿ ಪ್ರಿಂಟೆಡ್ ಆನ್ ಪ್ಯಾನ್ ಕಾರ್ಡ್ ಅಂತ ಇದೆ. ಸೊ ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ತಂದೆ ಹೆಸರು ಇರಬೇಕು ಅಥವಾ ತಾಯಿಯ ಹೆಸರು ಪ್ರಿಂಟಾಗಿ ಬರಬೇಕು ಅಂತ ಕೇಳುತ್ತೆ. ಮೊದಲಿಗೆ ನಾವು ಫಾದರ್ ನೇಮ್ ಅಂತ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೇವೆ. ಇದೆಲ್ಲ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಸೋರ್ಸ್ ಆಫ್ ಇನ್ಕಮ್, ಅಡ್ರೆಸ್ ಫಾರ್ ಕಮ್ಯುನಿಕೇಷನ್, ರೆಸಿಡೆನ್ಸಿಯಲ್ ಅಡ್ರೆಸ್, ಇದೆಲ್ಲ ಕರೆಕ್ಟ್ ಆಗಿದೆ ಅಲ್ಲಿ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಟೆಲಿಫೋನ್ ನಂಬರ್ ಆ್ಯಂಡ್ ಇಮೇಲ್ ID ಡೀಟೇಲ್ಸ್ ಬರುತ್ತೆ, ಇದನ್ನು ಸಹ ಕರೆಕ್ಟ್ ಆಗಿದೆ ಅಲ್ಲಿ ನೋಡಿಕೊಂಡು ಮತ್ತೊಮ್ಮೆ ಕೆಳಗಡೆ ಸ್ಕ್ರೋಲ್ ಮಾಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ, ಸರಿಯಾಗಿದೆ ಅಲ್ಲಿ ನೋಡ್ಕೊಳ್ಳಿ. ಓಕೆ, ಆನಂತರ ಡಿಕ್ಲರೇಷನ್ ಬರುವಂಥದ್ದು. ಸೊ ನೀವು ಅಪ್ಲೋಡ್ ಮಾಡಿರುವಂತಹ ಫೋಟೋ ಹಾಗೂ ಸಿಗ್ನೇಚರ್ ಕರೆಕ್ಟ್ ಆಗಿದೆ ಅಲ್ಲಿ ನೋಡ್ಕೊಳ್ಳಿ. ಆ ನಂತರ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿರುವಂಥದ್ದು ಕರೆಕ್ಟ್ ಆಗಿದೆ ಅಂತ ತಿಳಿದ ಮೇಲೆ ಸೊ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪ್ರೊಸೀಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಚೇಂಜಸನ್ನು ಮಾಡ್ಬೋದು. ಸದ್ಯಕ್ಕೆ ನಾನು ಈಗ ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಅಂತ ಬರುತ್ತೆ. ಓಕೆ, ಸೊ ಪೇಮೆಂಟ್ ಮಾಡೋ ನಿಮಗೆ ಆಪ್ಷನ್ ತೋರಿಸುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಆನ್ಲೈನ್ ಪೇಮೆಂಟ್ ಥ್ರೂ HDFC ಅಂತ ಇದೆ. ಸೊ HDFC ಬ್ಯಾಂಕ್ ಏನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರಿಂದ ನೀವು ಪೇಮೆಂಟ್ ಮಾಡ್ಬೋದು, ಅಥವಾ ಅದರ್ ಪೇಮೆಂಟ್ ಮೋಡ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೋದು. ಓಕೆ, ಸೊ ಅದರ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಏನಿದೆ ಆನ್ಲೈನ್ ಪೇಮೆಂಟ್ ಥ್ರೂ Paytm ಅಂತ ಇದೆ, ಹೌದಾ. ಸೊ ಈ ಒಂದು ಆಪ್ಷನ್ ಬೆಟರ್ ಆಪ್ಷನ್, ಯಾಕಂದರೆ ಇಲ್ಲಿ ನಿಮ್ಮ ಗೂಗಲ್ ಪೇ ಆಗಿರ್ಬೋದು, ಫೋನ್ಪೇ, Paytm ಇದರಿಂದ ನೀವು ಪೇಮೆಂಟನ್ನು ಮಾಡ್ಬೋದು. ಓಕೆ, ಸೊ ಸದ್ಯಕ್ಕೆ ನಾನು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ. ಓಕೆ, ಸೊ ನಿಮಗೆ ಎಷ್ಟೆಲ್ಲ ಚಾರ್ಜ್ ಆಗುತ್ತೆ ಅಂತ ಇಲ್ಲಿ ತೋರಿಸಿದೆ. ಸೊ ಸದ್ಯಕ್ಕೆ ನನಗೆ ಇಲ್ಲಿ 106 ರೂಪಾಯಿ ಹಾಗೂ 90 ಪೈಸೆ ಇರುವಂಥದ್ದು. ಓಕೆ, ಯಾಕೆ ಅಂತಂದರೆ ನಾನು ಇಲ್ಲಿ ಫಿಸಿಕಲ್ ಪ್ಯಾನ್ ಕಾರ್ಡ್ ಹಾಗೂ ಪ್ಯಾನ್ ಇವೆರಡನ್ನು ಸೆಲೆಕ್ಟ್ ಮಾಡಿದ್ದೇನೆ, ಹಾಗಾಗಿ ಇಷ್ಟು 106 ರೂಪಾಯಿ ಇರುವಂಥದ್ದು. ನೀವು ಒಂದು ವೇಳೆ ಜಸ್ಟ್ ಪ್ಯಾನ್ ಮಾತ್ರ ಒಂದು ಸೆಲೆಕ್ಟ್ ಮಾಡಿದರೆ ಈ ಒಂದು ಚಾರ್ಜಸ್ ಕಮ್ಮಿ ಆಗಬಹುದೇನೋ. ಓಕೆ, ಪ್ಯಾನ್ ಅಂತಂದರೆ ಜಸ್ಟ್ ನಿಮ್ಮ ಇಮೇಲ್ ಐಡಿಗೆ ಈ ಒಂದು ಪ್ಯಾನ್ ಕಾರ್ಡನ್ನು ಕಳಿಸ್ಕೊಡ್ತಾರೆ, ನೀವು ಅದನ್ನು ಜೆರಾಕ್ಸ್ ಮಾಡಿ ಉಪಯೋಗ ಮಾಡ್ಕೊಳ್ಬಹುದು. ಓಕೆ, ಸೊ ಇದೆಲ್ಲ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತಹ ಐ ಅಗ್ರಿ ಟು ದ ಟರ್ಮ್ಸ್ ಆಫ್ ಸರ್ವಿಸ್ ಅಂತ ಇದೆ, ಇದ್ರ ಮೇಲೆ ಏನು ಚೆಕ್ ಬಾಕ್ಸ್ ಇದೆ ಇದನ್ನು ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಟು ಪೇಮೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆ ನಂತರ ಇಲ್ಲಿ ಕಾಣ್ತಿರುವಂತಹ ಪೇ ಕನ್ಫರ್ಮ್ ಅಂತ ಏನಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಡೈರೆಕ್ಟಿಂಗ್ ಟು ಪೇಮೆಂಟ್ ಗೇಟ್ವೇ ಅಂತ ಬರುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು QR ಕೋಡ್ ನಿಮಗೆ ಕಾಣಿಸಿಗುವಂಥದ್ದು. ಓಕೆ, ಸೊ ಈ QR ಕೋಡನ್ನು ನಿಮ್ಮ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ, Paytm ಅಥವಾ ಭೀಮ್ UPI ಯಾವುದೇ ಒಂದು ಪೇಮೆಂಟ್ ಆ್ಯಪ್ನಲ್ಲಿ ಇದನ್ನ ಸ್ಕ್ಯಾನ್ ಮಾಡಿ ನೀವು ಈ ಒಂದು ಪೇಮೆಂಟನ್ನು ಮಾಡಬಹುದು. ಓಕೆ, ಸೊ ನಾನು ಸಹ ಈ ಒಂದು ಪೇಮೆಂಟನ್ನು ಮಾಡ್ತೇನೆ. ಜಸ್ಟ್ ನೀವು ಸ್ಕ್ಯಾನ್ ಮಾಡಿದರೆ ನಿಮ್ಮ ಆ್ಯಪ್ನಲ್ಲಿ ಅದು ಎಷ್ಟು ಅಮೌಂಟು ಅಂತಂದರೆ 106.90 ಪೈಸೆಗಳನ್ನ ತೋರಿಸುತ್ತೆ. ಸೊ ಅದನ್ನು ನಿಮ್ಮ ಪಾಸ್ವರ್ಡ್ ಏನು UPI ಪಿನ್ ಇರುತ್ತೆ ನಿಮ್ಮ ಆ್ಯಪ್ನಲ್ಲಿ ಎಂಟರ್ ಮಾಡಿ ಪೇಮೆಂಟ್ ಮಾಡಿ. ನಾನು ಸಹ ಈಗ ಪೇಮೆಂಟ್ ಮಾಡಿದ್ದೇನೆ. ಪೇಮೆಂಟ್ ಆದಮೇಲೆ ಸೊ ಈ ಒಂದು ಪೇಜನ್ನು ನೀವು ಏನು ರಿಫ್ರೆಶ್ ಮಾಡಬೇಡಿ ಅಥವಾ ಈ ಬ್ರೌಸರನ್ನು ಕ್ಲೋಸ್ ಮಾಡಬೇಡಿ. ಓಕೆ, ಸೊ ಅದು ತನ್ನಿಂತಾನೇ ನಿಮ್ಮ ಈ ಒಂದು ಪೇಜ್ಗೆ ಅದು ರೀಡೈರೆಕ್ಟ್ ಆಗುತ್ತೆ. ಓಕೆ, ಸೊ ನೀವು ಈಗ ಮೊಬೈಲ್ನಲ್ಲಿ ಏನು ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ಸೊ ಬೇರೆಯವರ ಒಂದು ಮೊಬೈಲನ್ನು ತೆಗೆದುಕೊಂಡು ಅಲ್ಲಿ ಅವರ ಮೊಬೈಲ್ನಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡುವುದೊಂದು ಸೂಕ್ತ. ಓಕೆ, ಸೊ ನೋಡ್ಬೋದು ಇಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ ಇದೆ, ಸೊ ಇದು ಸಕ್ಸಸ್ ಅಂತ ಬಂದಿದೆ, ಅಂದರೆ ನಮ್ಮ ಪೇಮೆಂಟ್ ಈಗ ಸಕ್ಸಸ್ ಆಗಿರುವಂಥದ್ದು. ಹಾಗೆ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಆಗಿರ್ಬೋದು, ಡೇಟ್ ಆ್ಯಂಡ್ ಟೈಮು ಮತ್ತು ಪೇಮೆಂಟ್ ಅಮೌಂಟ್ ಎಲ್ಲ ನಿಮಗೆ ಕಾಣಿಸಿಗುತ್ತೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತಹ ಏನು ಕಂಟಿನ್ಯೂ ಬಟನ್ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ನಿಮಗೆ ಇಲ್ಲಿ ಅಥೆಂಟಿಕೇಟ್ ಆಧಾರ್ ಅಥವಾ ಅಥೆಂಟಿಕೇಟ್ ಆಧಾರ್ ಟು ಪ್ರೊಸೀಡ್ ಫರ್ದರ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಕಾಣ್ತಿರುವಂತಹ ಏನು ಚೆಕ್ ಬಾಕ್ಸ್ ಇದೆ, ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತಹ ಏನು ಅಥೆಂಟಿಕೇಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಪೇಜ್ ರಿಲೋಡ್ ಆಗುವಂಥದ್ದು. ಓಕೆ,
ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸೊ ನಿಮ್ಮ ಆಧಾರ್ ಜೊತೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಸೊ ಆ OTPಯನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಕಾಣ್ತಿರುವಂತಹ ಏನು OTP ಜನ್ರೇಷನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇರುವಂತಹ ಏನು OTP ಇದೆ ಇದ್ರ ಮೇಲೆ ಇಲ್ಲಿ ಒಳಗಡೆ ನೀವು ಈ ಒಂದು OTPಯನ್ನು ಎಂಟರ್ ಮಾಡಬೇಕು. ಸೊ ಒಂದು ವೇಳೆ ನಿಮಗೆ OTP ಬಂದಿಲ್ಲ ಅಂತಂದರೆ ಇಲ್ಲಿ ಕಾಣ್ತಿರುವಂತಹ ರೀಜನ್ರೇಟ್ OTP ಮೇಲೆ ಕ್ಲಿಕ್ ಮಾಡ್ಬೋದು. ಒಂದು ವೇಳೆ OTP ಆಲ್ರೆಡಿ ಬಂದಿದ್ದರೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಿರುವಂತಹ ಏನು ಈ ಚೆಕ್ ಬಾಕ್ಸ್ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಪೂರ್ತಿಯಾದಂತಹ ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೊಮ್ಮೆ ನಿಮಗೆ OTP ಬರುತ್ತೆ. ಸೊ ಅದನ್ನು ನೀವು ಎಂಟರ್ ಮಾಡಬೇಕು. ಸೊ OTPಯನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವಂತಹ ಏನು ವೆರಿಫೈ OTP ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಅಕ್ನಾಲಜ್ಮೆಂಟ್ ಅಂತ ಬರುತ್ತೆ. ಅಂದರೆ ಸೊ ಇಲ್ಲಿಗೆ ನೀವು ಅಪ್ಲಿಕೇಶನ್ ಹಾಕುವುದು ಮುಕ್ತಾಯ ಆದಂತೆ. ಅಂದರೆ ನೀವು ಅಕ್ನಾಲಜ್ಮೆಂಟ್ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ನೀವು ಎಂಟರ್ ದ ಪಾಸ್ವರ್ಡ್ ಟು ಓಪನ್ ದಿಸ್ ಫೈಲ್ ಅಂತ ಇದೆ. ಓಕೆ, ಸೊ ಈ ಪಾಸ್ವರ್ಡ್ ಏನು ಅಂತ ನೋಡೋದಾದರೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ. ಸೊ ಪಾಸ್ವರ್ಡು ನಿಮ್ಮ ಡೇಟ್, ಮಂತ್ ಮತ್ತು ಇಯರ್ ಇರುವಂಥದ್ದು. ಸೊ ಈ ಡೇಟ್, ಮಂತ್ ಮತ್ತು ಇಯರನ್ನು ನಡುವೆ ಯಾವುದೇ ಸಿಂಬಾಲ್ ಇರದೇ ಇರುವಂತೆ, ಅಂದರೆ ಇರಲಾರದೆ, ಡ್ಯಾಶ್ಗಳನ್ನು ಎಂಟರ್ ಮಾಡಲಾರದೆ, ಯಾವುದೇ ಸಿಂಬಾಲನ್ನು ಎಂಟರ್ ಮಾಡದೆ ಕಂಟಿನ್ಯೂಸ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡಿದರೆ ನಿಮಗೆ ಈ ಒಂದು ಅಕ್ನಾಲಜ್ಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ನಾನು ಸಹ ಈ ಒಂದು PDF ಓಪನ್ ಮಾಡಲು ಈ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡ್ತೇನೆ. ಓಕೆ, ನೀವಿಲ್ಲಿ ನೋಡ್ಬೋದು ನಿಮ್ಮ ಈ ಒಂದು ಅಪ್ಲಿಕೇಶನ್ ಪೂರ್ತಿಯಾಗಿ ಫಿಲ್ ಆಗಿ ಬಂದಿರುವಂಥದ್ದು. ಓಕೆ, ಸೊ ನೀವು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ಗಳು ಸಹ ಇಲ್ಲಿ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ನೀವು ಇದನ್ನು ಡೌನ್ಲೋಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಏನು ಡೌನ್ಲೋಡ್ ಬಟನ್ ಅಂತ ಇದೆ ಇದ್ರ ಮೇಲೆ ಆದರೂ ಕ್ಲಿಕ್ ಮಾಡ್ಕೊಳ್ಬೋದು. ಅಥವಾ ಸೊ ಇಲ್ಲಿ ರೈಟ್ ಸೈಡಲ್ಲಿ ಪ್ರಿಂಟ್ ಐಕಾನ್ ಇದೆ ಅಥವಾ PDF ಡೌನ್ಲೋಡ್ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಆ ಡೌನ್ಲೋಡ್ ಮಾಡಿದಂತಹ PDF ಓಪನ್ ಮಾಡೋದಕ್ಕೂ ಸಹ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಪಾಸ್ವರ್ಡ್ ಇದೆ ಅದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಓಕೆ, ಇದೆಲ್ಲ ಆದ ಮೇಲೆ ನಿಮ್ಮ ಒಂದು ಇಮೇಲ್ ಐಡಿಗೆ 2 ರಿಂದ 3 ದಿನ ಆದ ನಂತರ ಒಂದು ವರ್ಚುವಲ್ ನಿಮ್ಮ ಪ್ಯಾನ್ ಕಾರ್ಡ್ ID ಬರುವಂಥದ್ದು. ಓಕೆ, ವರ್ಚುವಲ್ ಪ್ಯಾನ್ ಕಾರ್ಡ್ ನಿಮ್ಮ ಇಮೇಲ್ ಐಡಿಗೆ ಅದನ್ನು ಸೆಂಡ್ ಮಾಡ್ತಾರೆ. ನೀವು ಅದನ್ನು ಜೆರಾಕ್ಸ್ ಮಾಡಿ ಉಪಯೋಗ ಮಾಡ್ಕೊಳ್ಬೋದು. ಆಮೇಲೆ 1 ವಾರದಿಂದ 2 ವಾರದ ಒಳಗೆ ನಿಮ್ಮ ಮನೆಗೆ ಈ ಒಂದು ಫಿಸಿಕಲ್ ಪ್ಯಾನ್ ಕಾರ್ಡ್ ಏನು ATM ರೀತಿಯಾದ ಒಂದು ಪ್ಯಾನ್ ಕಾರ್ಡ್, ಹೇಗೆ ನಿಮ್ಮ ATM ಕಾರ್ಡ್ ಇರುತ್ತೋ ನೋಡಿ, ಸೊ ಅದೇ ರೀತಿಯಾದಂಥ ಒಂದು ಪ್ಯಾನ್ ಕಾರ್ಡ್, PVC ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬಂದು ತಲುಪುವಂಥದ್ದು. ಓಕೆ, ಸೊ ಇದಿಷ್ಟು ನಿಮ್ಮ ಪ್ಯಾನ್ ಕಾರ್ಡನ್ನು ಹೇಗೆ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿನೇ ಅಪ್ಲಿಕೇಶನ್ ಹಾಕುವಂಥ ವಿಡಿಯೋ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೇನಾದರೂ ಸ್ವಲ್ಪವಾದರೂ ಈ ಒಂದು ವಿಡಿಯೋದಿಂದ ಮಾಹಿತಿ ಉಪಯೋಗ ಆಗಿದ್ದರೆ ಸೊ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಹಾಗೆ ಈ ತರಹದಂತಹ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.